ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ಏನಪ್ಪ ಲಾಗ್ ಅಂದರೆ ಸಾಟರ್ಡೆ ಮೀನ್ ಲಾಗ್ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ನಾನು ಸಂಡೇ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗ್ ಮಾಡೋದಕ್ಕೆ. ಅದಕ್ಕೆ ಸಂಡೇನೇ ಮಾರ್ನಿಂಗೇ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಚಿಕನ್ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡ್ಬಿಡೋಣ. ಹಾಗೆ ನನಗಿಷ್ಟ ಆಯಿತು ಅಂತ ಸ್ವಲ್ಪ ಯಾಕೋ ತಿನ್ಬೇಕು ಅನ್ನಿಸ್ತು ಬಿರಿಯಾನಿ, ಅದು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಮೊದಲು ಚಿಕನ್ ಸಾಂಬಾರು ಮುದ್ದೆ ಮಾಡ್ಕೊಂಬಿಡೋಣ ಅಂತ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡು ಮತ್ತು ಒಂದು ಗ್ಯಾಸ್ ಮೇಲೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಅದೆಲ್ಲ ತೊಳೆದು ಅದು ಫ್ರೈ ಮಾಡ್ಕೊಂಡಿದ್ದಾಯಿತು. ಫ್ರೈ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿಯಾಗಿ ಇರ್ತೈತೆ, ಅದು ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಇಷ್ಟನೂ ಪಡಲ್ಲ. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಷ್ಟು ಫ್ರೈ ಮಾಡ್ಕೊಂಡಿರ್ತೀವಿ ಅಷ್ಟೇ ಟೇಸ್ಟು ಮಾತ್ರ ಚಿಕನ್ ಸಾಂಬಾರಲ್ಲಿ ಮಾತ್ರ ಸಖತ್ತಾಗಿರುತ್ತೆ ಫ್ರೈ ಮಾಡಿದ್ರೆ. ನಾನು ಇದು ಜಾಸ್ತಿ ದಿನ ಇದೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಚಿಕನ್ ಸಾಂಬಾರು ಜಾಸ್ತಿ ಮನೆಯಲ್ಲಿ ಮಾಡೋದ್ರಿಂದ ಇದೇ ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡೋದು. ಅದಕ್ಕೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಚಿಕನ್ ಕೂಡ ಒಂದು ಬೌಲ್ಗೆ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಡು ಈ ಕಡೆ ಗ್ಯಾಸ್ ಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡೋಣ ಅಂತ ಚಿಕನ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ಅದು ಟೇಸ್ಟಿಯಾಗಿ ಸಿಗೋದು. ಅದಕ್ಕೆ ನಾನು ಎಣ್ಣೆದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಎಲ್ಲ ಮಾಡಿದ್ದಾಯಿತು. ಹಾಗೆ ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಒಂದು ಸೈಡ್ಗೆ ಕುಕ್ಕರಲ್ಲಿ ಎಣ್ಣೆದಲ್ಲಿ ಫ್ರೈ ಆಗಲಿ ಅಂತ ಒಂದು ಸೈಡ್ಗೆ ಇಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಒಂದು ಕುಕ್ಕರ್ಗೆ ಮತ್ತು ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡು ಕೊಬ್ಬರಿ ಮತ್ತು ಶುಂಠಿ ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಬೌಲ್ನಿಂದ ಕುಕ್ಕರ್ ಮಿಕ್ಸಿಗೆ ಹಾಕ್ಕೊಂಡೆ. ಮತ್ತು ಹುರಿದಿಟ್ಕೊಂಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಅದೆಲ್ಲ ಕುಕ್ಕರ್ಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಾಗೆ ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿ, ನಾವು ಮಸಾಲ ಅಂತಲೇ ಕರೆಯೋದು. ಅದಕ್ಕೆ ನಾವು ಧನಿಯಾ ಪುಡಿ ಕೂಡ 1 kgಗೆ ನಾನು 3 ಸ್ಪೂನ್ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಅದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಹಾಗೆ ಧನಿಯಾ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಮನೆಯದಾಗ ಮಾಡ್ಕೊಂಡೆ ನಾನು ಊಟಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಂಡೆ. ಮತ್ತು ಹಾಗೆ ಸ್ವಲ್ಪ ಅರಿಶಿನ ಮಸಾಲೆಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ವಿಡಿಯೋಗೆ ಏನು ತೋರ್ಸೋಕೆ ಹೋಗಲಿಲ್ಲ. ಮಸಾಲೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ಹಾಗೆ ರುಬ್ಬಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೆ. ಆಗಲೇ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಒಂದು ಸೈಡ್ಗೆ ಗ್ಯಾಸ್ ಮೇಲೆ ಬಿಟ್ಟಿದ್ವಲ್ಲ, ಅದಕ್ಕೆ ರುಬ್ಬಿರೋ ಮಸಾಲ ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಕೂಡ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಬಂದುಬಿಡಲಿ ಅಂತ ನಾನು ಕೂಡ ಸ್ಟಾಪ್ ಮಾಡಿದೆ. ಅಷ್ಟೊತ್ತಿಗೆ ಸೈಡ್ಗೆ ಮುದ್ದೆಗೆ ಇಟ್ಬಿಡೋಣ ಅಂತ ರೆಡಿ ಮಾಡಿಕೊಂಡೆ. ನೋಡಿ ಕುಕ್ಕರ್ ವಿಸಿಲ್ ಕೂಡ ಇಟ್ಬಿಟ್ಟೆ. ಅದು ಒಂದು 3-4 ಬರಲಿ ಅಂತ ನಾನು ಬಿಟ್ಟಿದ್ದೆ. ಹಾಗೆ ವಿಸಿಲ್ ಕೂಡ ಬಂದಿತ್ತು. ಹಾಗೆ ಸ್ವಲ್ಪ ಇದ್ರಾಗೆ ಇತ್ತು. ವಿಸಿಲೆಲ್ಲ ರಿಲೀಸ್ ಆಗಿ ಮತ್ತು ಓಪನ್ ಮಾಡಿದರೆ ನೋಡಿ ಈ ಥರ ಇತ್ತು. ಹಾಗೆ ಸ್ವಲ್ಪ ಗ್ಯಾಸ್ ಅಂಟಿಸ್ಬಿಟ್ಟು ಹುರಿದಿದೆಯಲ್ಲ ಅಂತ ನಾನು ಒಂದು ಸಲ ಚೆಕ್ ಮಾಡಿಕೊಂಡೆ. ನೋಡಿ ಈ ಥರ ಇದೆ ಸಾಂಬಾರು. ಮಾತ್ರ ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು. ಅದಕ್ಕೆ ನಾನು ಗ್ಯಾಸ್ ಅಂಟಿಸಿ ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೀನಿ. ಸಾಂಬಾರೆಲ್ಲ ರೆಡಿ ಆಯಿತು. ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ. ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಗಮ್ಮಂತ ವಾಸನೆ ಬೇರೆ ಬರ್ತಾಯಿತ್ತು. ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಿದ್ರೆ ಹೆವಿ ಸ್ಮೆಲ್ಲು ಮನೆಯೇ ತುಂಬೋಗ್ಬಿಡುತ್ತೆ. ನೋಡಿ ನಮ್ಮ ಮನೆಯಲ್ಲಿ ಮುದ್ದೆ ಮತ್ತು ಚಿಕನ್ ಸಾಂಬಾರು ಅಂತಲೇ ಹೇಳ್ಬೋದು. ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋದು ಚಿಕನ್ ಸಾಂಬಾರು ಮತ್ತು ಮುದ್ದೆ ಅಂತಲೇ ಹೇಳ್ಬೋದು. ಅದಕ್ಕೆ ನನಗಿಷ್ಟ ಆಯಿತು. ಅದಕ್ಕೆ ನಿಮಗೂ ಒಂದು ಸ್ವಲ್ಪ ಶೇರ್ ಮಾಡೋಣ ಅಂತ. ನನಗೆ ಹಾಗೆ ಸ್ವಲ್ಪ ಬಿರಿಯಾನಿ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಹಾಗೆ ಬಿರಿಯಾನಿ ಮಾಡ್ಕೊಂಬಿಡೋಣ ಅಂತ ಒಂದು ಕಡಾಯಿಗೆ
ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಪಲಾವ್ ಐಟಮ್ಸ್ ಎಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದೆ. ಬ್ರೌನ್ ಕಲರ್ ಬಂದಿದ್ದಾದಮೇಲೆ ನೋಡಿ ಈ ಥರ ಬಂದಿದೆ ಬ್ರೌನ್ ಕಲರು. ಈ ಥರ ಇದ್ರೇ ಬಿರಿಯಾನಿ ಟೇಸ್ಟ್ ಸಿಗೋದು. ನೋಡಿ ನಮ್ಮ ಮನೆಯಲ್ಲಿ ಈ ಥರನೇ ಮಾಡೋದು. ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ನಾನು ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮಾಟೊ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪೈಸಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊತಾಯಿತ್ತು. ಟೊಮಾಟೊ ಬೆಂದಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊತಾಯಿತ್ತು. ಅದು ಹಾಗೆ ಮಿಕ್ಸ್ ಮಾಡಿಕೊಂಡು ಮತ್ತು ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕಿದೆ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊತಾನೆ ಇರಬೇಕು. ಅದು ಬೇಯ್ತಾ ಇದ್ದರೆ ಹಸಿ ವಾಸನೆ ಎಲ್ಲ ಬೇಗ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಇದೆ ಮನೆಯಲ್ಲಿ ಇವತ್ತು ಬಿರಿಯಾನಿ ಮಾಡ್ತಾ ಇರೋದು. ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಇಟ್ಬಿಡೋಣ, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಓಪನ್ ಮಾಡಿದೆ. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಬಿಟ್ಟೈತೆ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಕೂಡ ನಾನು ಹಾಕ್ಕೊಂಡೆ. ಮತ್ತು ಹಾಗೆ ಬಿರಿಯಾನಿ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಅರಿಶಿಣ ಮತ್ತು ಮೊಸರು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಅಷ್ಟೇ ಸ್ವಲ್ಪ ಹೊತ್ತು ನಾನು ಕ್ಲೋಸ್ ಮಾಡಿಬಿಟ್ಟೆ. ಮೊಸರು ಹಾಕಿದ ತಕ್ಷಣವೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದೆ. ಸ್ವಲ್ಪ ಕ್ಲೋಸ್ ಆಗಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿದೆ. ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಮಿಕ್ಸ್ ಮಾಡಿದ್ರೇ ಅದಕ್ಕೆ ಬಿರಿಯಾನಿ ಟೇಸ್ಟ್ ಅನ್ನೋದು ಸಿಗೋದು. ಮತ್ತು ನೋಡಿ ಈ ಥರ ಎಣ್ಣೆ ಕೂಡ ಬಿಟ್ಕೊಂಡ್ಬಿಟ್ಟಿದೆ. ಹಾಗೆ ಸ್ವಲ್ಪ ಚಿಕನ್ ತೊಳೆದು ಇಟ್ಕೊಂಡಿದ್ದೆ. ಆ ಚಿಕನ್ ಕೂಡ ಆ ಮಸಾಲೆಗೆ ಮತ್ತು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊತಾ ಇದ್ದರೆ ಆ ಮಸಾಲೆ ಎಲ್ಲ ಚಿಕನ್ಗೆಲ್ಲ ಅಂಟ್ಕೋಬೇಕು. ಆ ಥರ ಇದ್ರೇ ಚೆನ್ನಾಗಿರೋದು. ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಚಿಕನು ಕೂಡ ಉಪ್ಪು ಖಾರ ಟೇಸ್ಟ್ ಮಾತ್ರ ಸಖತ್ತಾಗಿ ಸಿಗುತ್ತೆ. ಈ ಥರ ಚಿಕನ್ ಪ್ರತಿ ಇದರಲ್ಲೂ ಸಿಗುತ್ತೆ. ಉಪ್ಪು ಖಾರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿ ಹೊತ್ತು ಆಗೋಯಿತು. ಇವತ್ತು ನಾನು ಊಟ ಮಾಡೋಷ್ಟೊತ್ತಿಗೆ ಹಾಗೆ ನೋಡಿ ಫ್ರೈ ಕೂಡ ಆಯಿತು. ಹಾಗೆ ಸ್ವಲ್ಪ ಬೇಯಿಸೋಕ್ಕಿದ್ನಲ್ಲ, ಅದು ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡ್ಬಿಟ್ಟಿತ್ತು. ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನಾನು ಸ್ವಲ್ಪ ಕ್ಲೋಸ್ ಮಾಡಿ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದ್ದು ಮತ್ತು ಸ್ವಲ್ಪ ನೀರು ಹಾಕಿ ಅದು ಕುದಿಸ್ಕೊತಾ ಇದ್ದೀನಿ. ನೀರೆಲ್ಲ ಹಾಕಿ ಮೊದಲೇ ಅಕ್ಕಿ ನಾನು ನೆನೆ ಹಾಕ್ಕೊಂಡಿದ್ದೆ. 2.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ಹಾಗೆ 5 ಗ್ಲಾಸ್ ನೀರು ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಒಂದು ಅಕ್ಕಿ ಒಂದು ಸೈಡ್ಗೆ ಇಕ್ಕಿದೆ, ಅದು ತೋರಿಸೋದಕ್ಕೆ ಹೋಗಲಿಲ್ಲ, ಎಲ್ರಿಗೂ ಗೊತ್ತಿರೋದಂತ. ಅದಕ್ಕೆ ನಾನು ಒಂದೇ ಸಲ ಹೇಳ್ಕೊಂಬಿಡೋಣ ಅಂತ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಆಗಿತ್ತು. ನೀರೆಲ್ಲ ಕುದಿ ಬಂದಿತ್ತು. ಹಾಗೆ ಸ್ವಲ್ಪ ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ, ಅಕ್ಕಿ ಕೂಡ ಆ್ಯಡ್ ಮಾಡಿಕೊಂಡೆ. ಅಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ತಿರ್ಕೊಟ್ಟೆ. ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ, ಟೇಸ್ಟ್ ಕೂಡ ನೋಡಿ ಆದಮೇಲೆ ಸ್ವಲ್ಪ ಉಪ್ಪು ಕೂಡ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆ ನೋಡಿ ಮಿಕ್ಸ್ ಮಾಡ್ತಾಯಿದ್ರೆ ವಾಸನೆ ಹೆವಿ ಬರ್ತಾಯಿತ್ತು. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಈ ಥರ ಇದೆ. ನೋಡಿ ಯಾವ ಥರ ಇದೆ ಅಂತ ನೀವು ಒಂದ್ಸಲ ಕಾಮೆಂಟ್ ಮಾಡಿ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಸಿಂಪಲ್ಲಾಗೆ ನಾನು ಮಾಡ್ತಾಯಿರೋದು, ಜಾಸ್ತಿ ಏನೋ ಅಷ್ಟೊಂದು ಗ್ರ್ಯಾಂಡಾಗಿ ಏನೋ ಮಾಡ್ಕೊತಿಲ್ಲ. ನನ್ನ ಮ್ಯಾನೇಜ್ಮೆಂಟ್ಗೆ ನಮ್ಮ ಮನೆಯವ್ರು ಮಾತ್ರ ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕಡಿಮೆನೇ ಇತ್ತಲ್ಲ, ಅವಾಗ ಹೇಳ್ದಂಗೆ ಅದಕ್ಕೆ ಅದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ನೋಡಿ ಬಿರಿಯಾನಿ ಕೂಡ ರೆಡಿ ಆಗಿತ್ತು. ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಬಿರಿಯಾನಿ ಈ ಥರ ಇದೆ. ತುಂಬ ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೋಡಿ ತಿರ್ಸ್ಕೊಳ್ತಾ ಇದ್ರೆ ವಾಸನೆ ಹೆವಿ ಬರ್ತಾಯಿತ್ತು. ಮನೆಯೆಲ್ಲ ವಾಸನೆ ತುಂಬ ಹೋಗ್ಬಿಟ್ಟಿತ್ತು. ನನಗೆ ಯಾವಾಗ ತಿನ್ನಬೇಕು ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ ಆಗಿದ ತಕ್ಷಣ ಮೊದಲು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಹಾಗೆ ತಿಂದ್ಬಿಟ್ಟೆ. ಟೇಸ್ಟ್ ಕೂಡ ನೋಡಿದ್ದಾಯಿತು. ನೋಡಿ ಈ ಥರ ಇದೆ ನಮ್ಮನೆ ಬಿರಿಯಾನಿ. ನೋಡಿ ತಟ್ಟೆ ಕೂಡ ಸರ್ವ್ ಮಾಡ್ಕೊಂಬಿಟ್ಟೆ. ತಟ್ಟೆಯಿಂದ ಬೇಗ ತಿಂದ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸಿದ್ದಾಯಿತು. ಎಲ್ಲ ಮಾಡೋಷ್ಟೊತ್ತಿಗೆ ಇವತ್ತು ಇಷ್ಟೇ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.